ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನೀವೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಬ್ಯಾಂಕ್ ನಿಫ್ಟಿ ತುಂಬಾ ವಲಟೈಲ್ ಇದೆ. ಅಂದ್ರೆ ವಿತ್ ಇನ್ ದ ರೇಂಜು ಅದು 500 ಪಾಯಿಂಟ್ ಮೇಲಕ್ಕೆ ಹೋಗ್ತಾ ಇದೆ. 500 ಪಾಯಿಂಟ್ ಅಲ್ಲಿಂದ ಸಸ್ಟೈನ್ ಆಗ್ತಾ ಇಲ್ಲ, ಅಲ್ಲಿಂದ ಸಡನ್ ಆಗಿ ಬೀಳ್ತಾ ಇದೆ. ಮತ್ತೆ 500 ಪಾಯಿಂಟ್ ಬಿದ್ರೂ ಮತ್ತೆ ಬೌನ್ಸ್ ಬ್ಯಾಕ್ ಆಗ್ತಾ ಇದೆ. ಅಂದ್ರೆ ಈಗ ಯಾವ ತರ ಇದೆ ಅಂತಂದ್ರೆ, ಒಂದು ಟ್ರೆಂಡ್ ಅಲ್ಲಿ ಇಲ್ಲ ಬ್ಯಾಂಕ್ ನಿಫ್ಟಿ. ಸೊ ಯಾಕೆ ಈ ಟ್ರೆಂಡ್ ಫಾರ್ಮ್ ಆಗ್ತಾ ಇಲ್ಲ ಅನ್ನೋದಕ್ಕೆ ನಾನೊಂದು ರೀಸನ್ ನ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ. ನೋಡಿ, ನಿಮ್ಗೆಲ್ಲ ಉಪಯೋಗ ಆಗ್ಬೋದು. ಯಾರೆಲ್ಲ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ, ಇಂಟ್ರಾಡೇ ಮಾಡ್ತಾ ಇದ್ದೀರಾ ಅಥವಾ ಆಪ್ಷನ್ಸ್ ಮಾಡ್ತಾ ಇದ್ದೀರಾ, ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ದೀರಾ, ಸೊ ನಿಮ್ಗೆಲ್ಲ ಉಪಯೋಗ ಆಗ್ಬೋದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಬ್ಯಾಂಕ್ ನಿಫ್ಟಿ ಇಷ್ಟೊಂದು ವಲಟೈಲು ವಿತ್ ಇನ್ ದ ರೇಂಜ್ ಆಗ್ತಾ ಇದೆ ಅಂತ ನೋಡಿ, ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಫಸ್ಟ್ ಬ್ಯಾಂಕ್ ನಿಫ್ಟಿಯ ವೆಯ್ಟೇಜ್ ತಿಳ್ಕೋಣ. ವೆಯ್ಟೇಜ್ ಅಂತಂದ್ರೆ ಬ್ಯಾಂಕ್ ನಿಫ್ಟಿ ಒಳಗಡೆ ಎಷ್ಟು ಬ್ಯಾಂಕ್ಸ್ ಇದೆ, ಆ ಬ್ಯಾಂಕ್ಸ್ಗೆ ಎಷ್ಟೆಷ್ಟು ವೆಯ್ಟೇಜ್ ಇದೆ ಅಂತ. ಅಂದ್ರೆ ಒಂದು ಬ್ಯಾಂಕ್ ನಿಫ್ಟಿ 100 ಪಾಯಿಂಟ್ಸ್ ಒಂದ್ ಕಡೆ ಮೂವ್ ಆಗ್ಬೇಕು ಅಂತಂದ್ರೆ ಯಾವ್ಯಾವ ಬ್ಯಾಂಕ್ಸ್ ಮೂವ್ ಆದ್ರೆ ಬ್ಯಾಂಕ್ ನಿಫ್ಟಿ ಫಾಸ್ಟ್ ಆಗಿ ಮೂವ್ ಆಗುತ್ತೆ ಅಂತ ನೋಡಿ. HDFC ಬ್ಯಾಂಕ್ ವೈಟೇಜ್ 25% ಇದೆ. ಇದು ಲಾಸ್ಟ್ 2 ಮಂತ್ಸ್ ಬ್ಯಾಕ್ 29ರಿಂದ 30% ವರೆಗೂ ಇತ್ತು. ಈಗ ಕಡಿಮೆ ಆಗಿದೆ. ಯಾಕೆ ಅಂತಂದ್ರೆ ವ್ಯಾಲ್ಯೂ ಕಡಿಮೆ ಆಯ್ತು, ಹಾಗಾಗಿ HDFC ಬ್ಯಾಂಕಿನ ವೆಯ್ಟೇಜು ಕಡಿಮೆ ಆಗಿದೆ. ICICI ಬ್ಯಾಂಕ್ ವೆಯ್ಟೇಜು ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಇದರ ವೆಯ್ಟೇಜು 24.95. ಅಂದ್ರೆ ಆಲ್ಮೋಸ್ಟ್ ICICI ಬ್ಯಾಂಕ್ ಮತ್ತೆ HDFC ಬ್ಯಾಂಕ್ ಎರಡು ಮೂವ್ಮೆಂಟ್ ಮೇಲೇನೆ ಬ್ಯಾಂಕ್ ನಿಫ್ಟಿ ಇದೆ. ಸೊ ಇದೆರಡೂನು ಒಂದ್ ಕಡೆ ಮೂವ್ ಆಯ್ತು ಅಂತಂದ್ರೆ ಅದರಲ್ಲಿ ಬ್ಯಾಂಕ್ ನಿಫ್ಟಿ ಫಾಸ್ಟ್ ಆಗಿ ಆ ಕಡೆ ಮೂವ್ ಆಗುತ್ತೆ. ಅಂದ್ರೆ HDFC ಬ್ಯಾಂಕ್ ಮತ್ತೆ ICICI ಬ್ಯಾಂಕ್ ಎರಡು ಒಂದೇ ಕಡೆ ಮೂವ್ ಆಗ್ಬೇಕು. ಇದೊಂದು ಪ್ಲಸ್ ಅದೊಂದು ಮೈನಸ್ ಆಯ್ತು ಅಂತಂದ್ರೆ ಬ್ಯಾಂಕ್ ನಿಫ್ಟಿ ಈ ತರ ವೊಲಟಿಲಿಟಿ ಜಾಸ್ತಿ ಆಗುತ್ತೆ. ಬನ್ನಿ ಚಾರ್ಟ್ಸ್ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನ ಬಿಟ್ಟು ಇವೆರಡು ಬ್ಯಾಂಕ್ ಬಿಟ್ಟು ಬೇರೆ ಎಲ್ಲ ಬ್ಯಾಂಕ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 12% ಇದೆ, ಆಕ್ಸಿಸ್ ಬ್ಯಾಂಕ್ 10% ಇದೆ, ಕೊಟಕ್ ಮಹೀಂದ್ರ ಬ್ಯಾಂಕ್ 9%, ಇಂಡಸ್ ಇಂಡ್ ಬ್ಯಾಂಕ್ 6%, ಬ್ಯಾಂಕ್ ಆಫ್ ಬರೋಡಾ 3%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 2%. ಸೊ ಇದೆಲ್ಲ ಸೇರಿ 50% ಇದ್ರೆ HDFC ಬ್ಯಾಂಕು ಮತ್ತೆ ICICI ಬ್ಯಾಂಕ್ ಎರಡೂ ಸೇರಿ 50%. ಸೊ ನಮ್ಗೆ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟ್ ಗೊತ್ತಾಗ್ಬೇಕು ಅಂತಂದ್ರೆ ಯಾವ್ದನ್ನ ನೋಡ್ಬೇಕು ನಾವು? HDFC ಬ್ಯಾಂಕ್ ಯಾವ ಕಡೆ ಇದೆ, ICICI ಬ್ಯಾಂಕ್ ಯಾವ ಕಡೆ ಇದೆ ಅಂತ ನೋಡ್ಬೇಕು. ಸೊ ಹಾಗಾಗಿ ನಾನು ನಿಮ್ಗೆ ಚಾರ್ಟ್ಸ್ ನ ತೋರಿಸ್ತೀನಿ ನೋಡಿ. ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದು ನಮ್ಮ ನಿಫ್ಟಿ ಬ್ಯಾಂಕ್. ಓಕೆ, ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಇದೆ ನೋಡಿ, ಇದು ಮಧ್ಯ ಇರೋದು ICICI ಬ್ಯಾಂಕ್, ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಇರೋದು HDFC ಬ್ಯಾಂಕಿನ ಡೇ ಚಾರ್ಟ್ಸ್. ಮೂರುನು ಡೇ ಚಾರ್ಟ್ ನೋಡಿ. ಇಲ್ಲಿ ನಿಫ್ಟಿ ಬ್ಯಾಂಕು ಡೌನ್ವರ್ಡ್ ಇದೆ ಯಾವತ್ತಿಂದ? ಮಾರ್ಚ್ 6ನೇ ತಾರೀಕಿಂದ. ಆದ್ರೆ ICICI ಬ್ಯಾಂಕು ಫ್ಲಾಟ್ ಇದೆ ಮಾರ್ಚ್ 6ನೇ ತಾರೀಕಿಂದ. ಆಮೇಲೆ HDFC ಬ್ಯಾಂಕು ಡೌನ್ವರ್ಡ್ ಇದೆ. ಸೊ ICICI ಬ್ಯಾಂಕ್ ಮೂವ್ಮೆಂಟ್ಗೂ HDFC ಬ್ಯಾಂಕ್ ಮೂವ್ಮೆಂಟ್ಗೂ ಮ್ಯಾಚ್ ಆಗ್ತಾ ಇಲ್ಲ ನೋಡಿ. ಇಲ್ಲಿ ಬ್ಯಾಂಕ್ ನಿಫ್ಟಿ ಡೌನ್ವರ್ಡ್ ಇದೆ, ICICI ಬ್ಯಾಂಕ್ ಓವರ್ ಆಲ್ ಟ್ರೆಂಡ್ ಅಪ್ವರ್ಡ್ ಇದೆ, ಮತ್ತೆ HDFC ಬ್ಯಾಂಕಿನ ಓವರ್ ಆಲ್ ಟ್ರೆಂಡ್ ಡೌನ್ವರ್ಡ್ ಇದೆ. ಹಾಗಾಗಿ ಈ ವೊಲಟಿಲಿಟಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಒಂದು ದಿನ ಬ್ಯಾಂಕ್ ನಿಫ್ಟಿ ಪ್ಲಸ್ ಆಯ್ತು ಅಂತಂದ್ರೆ ICICI ಬ್ಯಾಂಕು ಪ್ಲಸ್ ಅಲ್ಲಿ ಇರುತ್ತೆ. ಆ ಟೈಮಲ್ಲಿ ಸ್ವಲ್ಪ HDFC ಬ್ಯಾಂಕು ಪ್ಲಸ್ ಅಲ್ಲಿ ಇರುತ್ತೆ. ಆದ್ರೆ HDFC ಬ್ಯಾಂಕ್ ವೀಕ್ ಇರೋದ್ರಿಂದ HDFC ಬ್ಯಾಂಕು ಬಿದೋಗುತ್ತೆ. ಆ ಟೈಮಲ್ಲಿ ಬ್ಯಾಂಕ್ ನಿಫ್ಟಿನೂ ಬೀಳುತ್ತೆ, ಆದ್ರೆ ಜಾಸ್ತಿ ಬೀಳಲ್ಲ. ಯಾಕೆ ಜಾಸ್ತಿ ಬೀಳ್ತಾ ಇಲ್ಲ ಅಂತಂದ್ರೆ ICICI ಬ್ಯಾಂಕ್ ಪಾಸಿಟಿವ್ ಅಲ್ಲಿ ಇದೆ. ಸೊ ಹಾಗಾಗಿ ಇದೆರಡು ಒಂದೇ ಟ್ರೆಂಡ್ ಅಲ್ಲಿ ಇತ್ತು ಅಂದಿದ್ರೆ, ಅಂದ್ರೆ ICICI ಬ್ಯಾಂಕು ಮತ್ತೆ HDFC ಬ್ಯಾಂಕ್ ಎರಡು ಒಂದೇ ಟ್ರೆಂಡ್ ಅಲ್ಲಿ ಇದ್ದಿದ್ರೆ ಬ್ಯಾಂಕ್ ನಿಫ್ಟಿ ಐದರ್ 1,500 ಪಾಯಿಂಟ್ ಮೇಲಕ್ಕೆ ಹೋಗಿರೋದು, ಇಲ್ಲ 1,500 ಪಾಯಿಂಟ್ ಕೆಳಗಡೆ ಬಂದಿರೋದು. ನೀವು ಈ ವಾರದಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಿಫ್ಟಿ 200-250 ಪಾಯಿಂಟ್ ಬೀಳ್ತಾ ಇದೆ, ಆದ್ರೆ ಬ್ಯಾಂಕ್ ನಿಫ್ಟಿ 100-150 ಪಾಯಿಂಟ್ 100-150 ಪಾಯಿಂಟ್. ಯಾಕೆ ಹೇಳಿ? ICICI ಬ್ಯಾಂಕು ಸ್ಟ್ರಾಂಗ್ ಇದೆ. ಅಂದ್ರೆ ICICI ಬ್ಯಾಂಕು ಮೇಲಕ್ಕೆ ಎಳಿತಾ ಇದೆ, HDFC ಬ್ಯಾಂಕು ಕೆಳಗಡೆ ಹೇಳ್ತಾ ಇದೆ. ಸೊ ಹಾಗಾಗಿ ಇಂಟ್ರಾಡೇನಲ್ಲಿ 500 ಪಾಯಿಂಟ್ ಬಿದ್ದಾಗ HDFC ಬಿದ್ದಿರುತ್ತೆ, ಅದಾದ್ಮೇಲೆ ICICI ಬ್ಯಾಂಕು ಮೇಲೆ ಕೆಳ್ಕೊಂಡು ಹೋಗುತ್ತೆ. ಸೊ ಹೀಗಾಗಿ ನಮ್ಗೆ ಮೂವ್ಮೆಂಟ್ಸ್ ಮ್ಯಾಚ್ ಆಗ್ತಾ ಇಲ್ಲ. ಸೊ ಯಾರೆಲ್ಲ ಇಂಟ್ರಾಡೇ ಮಾಡ್ತಾ ಇದ್ದೀರಾ ಅಥವಾ ಫ್ಯೂಚರ್ಸ್ ಅಲ್ಲಿ ಒಂದು ಟ್ರೆಂಡ್ಗೆ ಕಾಯ್ತಾ ಇದ್ದೀರಾ, ಅವರು ಕಾಯ್ಲೇಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಇದೆರಡೂ ಒಂದೇ ಟ್ರೆಂಡ್ಗೆ ಬರಬೇಕು. ಯಾವ್ದು? ICICI ಮತ್ತೆ HDFC. ಐದರ್ HDFC ಬ್ಯಾಂಕು ಬುಲ್ಲಿಶ್ ಟ್ರೆಂಡ್ ಬರಬೇಕು, ಇಲ್ಲ ICICI ಬ್ಯಾಂಕು ಬೇರಿಶ್ ಟ್ರೆಂಡ್ ಬರಬೇಕು. ಇದೆರಡು ಒಂದೇ ಟ್ರೆಂಡ್ ಬರ್ಲಿಲ್ಲ ಅಂತಂದ್ರೆ ಬ್ಯಾಂಕ್ ನಿಫ್ಟಿ ಇದೇ ತರ ಒದ್ದಾಡ್ತಾ ಇರುತ್ತೆ. ಒಂದು ಕಡೆ ಅಂದ್ರೆ ಸ್ವಿಂಗ್ ಟ್ರೇಡರ್ಸ್ಗೆ ಅಥವಾ ಇಂಟ್ರಾಡೇ ಟ್ರೇಡರ್ಸ್ಗೆ ಒಂದು ಕಡೆ ಮೂವ್ಮೆಂಟು
ಕೊಡೋದಿಲ್ಲ. ಸೊ ನೀವೆಲ್ಲ ಯಾರು ಇಂಟ್ರಾಡೇ ಮಾಡ್ತಾ ಇದ್ದೀರಾ, ಸ್ವಿಂಗ್ ಟ್ರೇಡ್ಸ್ ಮಾಡ್ತಾ ಇದ್ದೀರಾ, ಸೊ ಅವರೆಲ್ಲ ಇದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಅಬ್ಸರ್ವ್ ಮಾಡಿದಾಗ ನೀವು ನಿಮ್ಗೆ ಆಗ್ತಾ ಇರೋ ಲಾಸಸ್ ಲಿಮಿಟ್ ಆಗುತ್ತೆ, ಅಥವಾ ಇದೆರಡೂ ಒಂದೇ ಟ್ರೆಂಡ್ ಬರೋವರೆಗೂ ನೀವು ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡದೇ ಇರೋದು ಉತ್ತಮ ಅಂತ ನನ್ನ ಅಭಿಪ್ರಾಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದು ಬೈ ಎಕ್ಸ್ಪೀರಿಯನ್ಸು ನಾನು ನೋಡಿ ಹೇಳ್ತಾ ಇರೋದು. ಇಲ್ಲ ಅಂತಂದ್ರೆ ಒಂದೇ ಕಡೆ ಮೂವ್ಮೆಂಟ್ ಇದ್ರೆ ಒಳ್ಳೆ ಮೂವ್ ಆಗಿರೋದು. ಸೊ ಇದರಿಂದ ಇಂಟ್ರಾಡೇನಲ್ಲಿ ಮತ್ತೆ ಸ್ವಿಂಗ್ ಟ್ರೇಡ್ಸ್ ಅಲ್ಲಿ ಇದು ಅಷ್ಟು ಮೂವ್ಮೆಂಟ್ಸ್ ನ ಕೊಡ್ತಾ ಇಲ್ಲ. ಇವತ್ತು ನೋಡಿ, ಫಾರ್ ಎಕ್ಸಾಂಪಲ್ ಇದು ಬ್ಯಾಂಕ್ ನಿಫ್ಟಿಯ ಚಾರ್ಟ್, ಇದು 5 ಮಿನಿಟ್ಸ್ ಚಾರ್ಟ್ ನ ಚೇಂಜ್ ಮಾಡ್ತೀನಿ ನೋಡಿ. ನೋಡಿ, ಇಲ್ಲಿಂದ ಕಂಟಿನ್ಯೂಸ್ ಬಿತ್ತು, ಇಲ್ಲಿಂದ ಸಡನ್ ಆಗಿ ರಿಕವರಿ ಸ್ಟಾರ್ಟ್ ಆಯ್ತು. ಸೊ ಈ ತರ ಮೂವ್ಮೆಂಟ್ಸ್ ಇದ್ದಾಗ ನೀವು ಬ್ಯಾಂಕ್ ನಿಫ್ಟಿನಲ್ಲಿ ವಿ ಶೇಪ್ ರಿಕವರಿ ಅಂತ ಹೇಳ್ತೀವಿ. ವಿ ಶೇಪ್ ರಿಕವರಿ ಇದ್ದಾಗ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋದು ತುಂಬಾ 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 ಕಷ್ಟ. ಯಾಕೆ ಅಂತಂದ್ರೆ ICICI ಬ್ಯಾಂಕ್ ಒಂದ್ ಕಡೆ ಹೋಗುತ್ತೆ, HDFC ಬ್ಯಾಂಕ್ ಆಪೋಸಿಟ್ ಡೈರೆಕ್ಷನ್ ಹೋಗ್ತಾ ಇದೆ. ಹಾಗಾಗಿ ಈ ತರ ಮೂವ್ಮೆಂಟ್ಸ್ ಆಗ್ತಾ ಇದೆ. ಮತ್ತೆ ಇದೇ ತರ ನೋಡಿ, ಲಾಸ್ಟ್ ಎಲ್ಲ ಜ್ಞಾಪಕ ಇದ್ರೆ ಲಾಸ್ಟ್ 12ನೇ ತಾರೀಕು ಒಂದು ಮೂವ್ ಆಗಿತ್ತು ನೋಡಿ. ಇಲ್ಲಿ 18ನೇ ತಾರೀಕು ಇಲ್ಲಿಂದ ಬಿದ್ದಿದೆ, ಇಲ್ಲಿಂದ ಫುಲ್ ಬಾಟಮ್ ಬಂತು. ಇಲ್ಲಿ 42,000 ಇಂದ ಸಡನ್ ಆಗಿ 46,022 ಅಂದ್ರೆ 46,000 ಇಂದ ಸಡನ್ ಆಗಿ 46,700 ಅಂದ್ರೆ 700 ಪಾಯಿಂಟ್ ಮೂವ್ಮೆಂಟ್ ಎಷ್ಟು ನಿಮಿಷದಲ್ಲಿ? 5, 10, 15, 20, 25, 30, 35, 40, 45, 50 ನಿಮಿಷದಲ್ಲಿ ಬ್ಯಾಂಕ್ ನಿಫ್ಟಿ ಬೀಳ್ತಾ ಇದ್ದಿದ್ದು 700 ಪಾಯಿಂಟ್ ಉಲ್ಟಾ ರಿಕವರಿ ಆಗಿದೆ. ಸೊ ಈ ತರ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟ್ಸ್ ಇತ್ತು ಅಂತಂದ್ರೆ ನೀವೆಲ್ಲ ಯಾರು ಇಂಟ್ರಾಡೇ ಮಾಡ್ತಾ ಇದ್ದೀರಾ ಅವ್ರನ್ನ ದೇವರೇ ಕಾಪಾಡಬೇಕು. ಸೊ ನೆಕ್ಸ್ಟ್ ಒಂದು ನೋಡಿ, ಇಲ್ಲಿ ಮಾರ್ಚ್ 12ನೇ ತಾರೀಕು ಒಂದೇ ಕ್ಯಾಂಡಲ್ ಅಲ್ಲಿ ಬ್ಯಾಂಕ್ ನಿಫ್ಟಿ 300-305 ಪಾಯಿಂಟ್ ಮೂವ್ ಆಗಿದೆ. ಸೊ ಈ ತರ ಯಾಕೆ ಆಗ್ತಾ ಇದೆ ಅಂತ ನೋಡಿ, ಇಲ್ಲಿಂದ ಮೇಲಕ್ಕೆ ಹೋಯ್ತು, ಇಲ್ಲಿ ಇನ್ನೇನ್ ಬೀಳದೇ ಇಲ್ವೇನೋ ಅಂತ ಅನಿಸ್ತು. ಇಲ್ಲಿಂದ 47,800 ಇಂದ 46,800 ಅಂದ್ರೆ 1000 ಪಾಯಿಂಟ್ ಡೌನು. ಸೊ ಇಲ್ಲಿ ಏನಾಗ್ತದೆ, ಮೇಲಕ್ಕೆ ಹೋಗಿದ್ದು ಕಂಟಿನ್ಯೂಸ್ ಹೋಗ್ತಾ ಇಲ್ಲ, ಕೆಳಗಡೆ ಬಂದಿದ್ದು ಕಂಟಿನ್ಯೂಸ್ ಬೀಳ್ತಾ ಇಲ್ಲ. ಯಾಕೆ ಅಂತಂದ್ರೆ ICICI ಬ್ಯಾಂಕ್ ಮತ್ತೆ HDFC ಬ್ಯಾಂಕ್ ಒಂದು ಡೈರೆಕ್ಷನ್ ಅಲ್ಲಿ ಇಲ್ಲ. ಇದೆರಡು ಒಂದೇ ಡೈರೆಕ್ಷನ್ ಬರೋವರೆಗೂ ಬ್ಯಾಂಕ್ ನಿಫ್ಟಿ ಕತೆ ಹಿಂಗೇ ಇರುತ್ತೆ. ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿಲಿ ಯಾರೆಲ್ಲ ಟ್ರೇಡ್ ಮಾಡ್ತಾ ಇದ್ದೀರಾ ನೋಡ್ಕೊಂಡು ಟ್ರೇಡ್ಸ್ ನ ಮಾಡಿ. ಸೊ ಈ ವಿಡಿಯೋ ನಿಮ್ಗೆಲ್ಲ ಹೆಲ್ಪ್ಫುಲ್ ಅಂತ ಅನ್ಸಿದೆ ಅಂತ ಅನ್ಕೊಂತ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.